ಬಹಳಷ್ಟು ಜನ ತುಂಬ ಕಾಯ್ತಾ ಇದ್ದೀರಾ. ಮೊದಲಿಗೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ಬಹಳ ಬಹಳ ದೊಡ್ಡ ವ್ಯಕ್ತಿತ್ವ ಹೊಂದಿರತಕ್ಕಂತಹ ಹಿರಿಯ ಕ್ಯಾನ್ಸಲರ್ಸ್ ಸರ್ ಇದ್ದಾರೆ. ಸೊ ನೋ ವರ್ಡ್ಸ್, ಯಾಕಂದರೆ ಇವರ ಒಂದು ಸಾಧನೆ ಮುಂದೆ ನಮ್ಮ ಸಾಧನೆ ಏನಿಲ್ಲ. ನಾವು ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆನೇ ಬಂದಿರತಕ್ಕಂಥವರು. ಸೊ ಇವರೆಲ್ಲ ಸಾಧನೆ ಮಾಡಿ ಇಲ್ಲಿ ಕುಳಿತಿರ್ತಕ್ಕಂಥವ್ರು ಸರ್. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುವ. ಎಂದರೋ ಮಹಾನುಭಾವುಲು అందరికీ వందనములు ಅಂತ ತೆಲುಗಲ್ಲಿ ಒಬ್ಬ ಕವಿ ಹೇಳಿದ್ದಾರೆ. ಸೊ ನಿಜವಾಗ್ಲೂ ತಮ್ಮದೇ ಆದ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಸಾಧನೆ ಮಾಡಿ ಇವತ್ತು ಈ ಒಂದು ವೇದಿಕೆ ಮೇಲೆ ತಾವೆಲ್ಲರೂ ಒಂದು ಗೌರವ ಡಾಕ್ಟರೇಟ್ನ ತಗೊಳ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಹೆಮ್ಮೆ ಪಡುವಂತ ವಿಷಯ. ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸುಮಧುರವಾದ ವೇದಿಕೆ ಮೇಲೆ. ಏನಪ್ಪಾ ಅಂದ್ರೆ ಸರ್, ಕಲಿಯೋದಕ್ಕೆ ಯಾವ ವಯಸ್ಸು ಇಲ್ಲ, ಆದರೆ ದಯವಿಟ್ಟು ತಮ್ಮದೇ ಆದಂತಹ ಟೈಮ್ನ ಕಲಿಯೋದಕ್ಕೆ ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ಟಿವಿ ನೋಡೋಕ್ಕೋ, ಮೊಬೈಲ್ ನೋಡೋದಕ್ಕೋ, ಫ್ರೆಂಡ್ಸ್ ಜೊತೆ ಮಾತಾಡಿ ಸಮಯವನ್ನು ಹಾಳು ಮಾಡೋದಕ್ಕೋ ದಯವಿಟ್ಟು ನಿಮ್ಮ ಸಮಯವನ್ನು ಕೊಡಬೇಡಿ ಅಂತಕ್ಕಂಥ ಒಂದು ಮಾತನ್ನು ಹಾಡ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಜವಾಗ್ಲೂ ನನಗೆ ತುಂಬ ಆಶ್ಚರ್ಯ ಆಯಿತು. ಇವತ್ತು ನಾನು ಏನು ಮಾಡ್ತೀನಿ ಗೊತ್ತಾಗಲಿಲ್ಲ. ನನಗೆ ಇವ್ರು ಬರೀ ಹೇಳಿದ್ರೆ ಈಗ ಒಂದು ಸನ್ಮಾನ ಮಾಡ್ತಿದ್ದೀವಿ ಬನ್ನಿ ಅಂತ. ನನಗೇನು ಅನ್ನೋದು ಗೊತ್ತಾಗಿಲ್ಲ. ಮಾಮೂಲಿ ಸನ್ಮಾನ ಸುಮಾರು ಕಡೆ ಆಗಿತ್ತು, ಹೀಗೆ ನೆನ್ಕೊಂಡು ಇದು ಮಾಡಿದೆ. ಅದರಲ್ಲಿ ಮೊದಲಾಗಿ ನಮ್ಮ ಡಾಕ್ಟರ್ ಕೃಷ್ಣ ಅವರಿಗೆ ನಿಜವಾಗ್ಲೂ ಅನಂತ ವಂದನೆಗಳು ತಿಳಿಸ್ಬೇಕು. ನನಗೆ ಭಾಳ ಖುಷಿಯಾಗಿದೆ. ಯಾಕೆಂದರೆ ನನಗೆ ಇದನ್ನು ಗಣಪತಿನೇ ಅವರಿಗೆ ಮನಸ್ಸು ಕೊಟ್ಟು ಮಾಡಿಸಿದ್ದಾರೆ ಅನಿಸುತ್ತದೆ. ನನಗೆ ಇವತ್ತೊಂದು ದಿವಸ ಸನ್ಮಾನ ಮಾಡಿದ್ದಾರೆ, ಭಾಳ ಸಂತೋಷವಾಗಿದೆ. ನಾನು ಇಷ್ಟು ವರ್ಷ ನಾನು ಬ್ಯಾಂಕಲ್ಲಿ ಇದ್ದೆ, ನಂತರ ಅರ್ಚಕವೃತ್ತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಶ್ಲೋಕಗಳು ಇದು ಹೇಳಿ ನನಗೆ ಈ ಕಂಠನ ಸುಮಾರು ಜನಕ್ಕೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಅವರು ಇದರಲ್ಲಿ ಬೆಂಗಳೂರಿನಲ್ಲಿ. ನನಗೆ ನಿಜವಾಗ್ಲೂ ತುಂಬ ಸಂತೋಷವಾಗಿದೆ. ನನ್ನ ಜೊತೆಗೆ ನನ್ನ ಅನ್ನಪೂರ್ಣ ಧರ್ಮಪತ್ನಿ ಅನ್ನಪೂರ್ಣ ಅವರು ಒಂದು ನನಗೆ ಅದೃಷ್ಟ ಇದಕ್ಕೆ ಅನಿಸುತ್ತೆ. ಯಾಕೆಂದರೆ ಕೆಲವೆಲ್ಲ ಅವಳಿಂದನೇ ಆಗಿದೆ. ಅವಳು ನಮಗೆ ಇದು ಕೊಡ್ತಾ ಇರ್ತಾರೆ, ಉತ್ತೇಜನ ಕೊಡ್ತಾ ಇರ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಉಮಾ ಆರ್ಯ ಅಂತ, ಅಡ್ವೊಕೇಟ್, ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಆ್ಯಂಡ್ ರನ್ನಿಂಗ್ an NGO name called Vaidehi Women and Child Foundation. This doctorate today I have received for the social service recognized by the university. We support, the Vaidehi supports cancer patients and the HIV patients. Basically we are taking care of the children, and the children who is already into 3rd stage and 4th stage of cancer, we provide them the medication support in the various aspects. And thank you so much for the university to giving us the recognition and making us feel so proud having the honorary doctorate. I definitely people really want to come up and join the hands with us. Whoever is doing the social service, if you guys cannot open your own NGO, at least join with us and join your hands and support the society. It is a small contribution to society, whoever it may be. Thank you so much. ಸರ್, ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಈ ಚಾನಲ್ನ ಯಾರ್ಯಾರು ನೋಡ್ತಿರ್ತೀರ ಪ್ರತಿಯೊಬ್ಬರಿಗೂ ನಾನು ಅಂದರೆ ಗೀತಾ ಕೈವಾರ ಮಾಡುವ ಹೃತ್ಪೂರ್ವಕವಾದ ವಂದನೆಗಳು. ಸೊ ಇವತ್ತಿನ ದಿನ ನನ್ನನ್ನು ಇಲ್ಲಿ ಡಾಕ್ಟರೇಟ್ ನೀಡಲಿಕ್ಕೋಸ್ಕರ ಕರೆದಿದ್ರು ಈ ಕಾರ್ಯಕ್ರಮಕ್ಕೆ. ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಭಾಳಷ್ಟು ಜನ ಅವ್ರದ್ದೇ ಆದ ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಸಾಧನೆಗಳನ್ನ ಮಾಡಿರ್ತಾರೆ. ಸೊ ಅವರ ಸಾಧನೆಗಳನ್ನ ಮೆಚ್ಚಿ ಕೆಲವು ಗಣ್ಯ ವ್ಯಕ್ತಿಗಳನ್ನ ಕರೆದು ಅವರಿಗೆ ಗೌರವ ಡಾಕ್ಟರೇಟ್ನ ನೀಡೋದು ಖಂಡಿತವಾಗ್ಲೂ ನಮ್ಮಂಥವರ ಭಾಗ್ಯನೇ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೋ ಜನ ದೊಡ್ಡ ವ್ಯಕ್ತಿಗಳು ಸಾಧನೆಗಳನ್ನ ಮಾಡಿ, ಸಮಾಜ ಸೇವೆಗಳನ್ನು ಮಾಡಿ, ಮ್ಯೂಸಿಕ್ ಫೀಲ್ಡ್ ಆಗ್ಬೋದು, ಸೋಷಿಯಲ್ ಸರ್ವೀಸಸ್ ಆಗ್ಬೋದು, ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದಂಥ ಛಾಪನ್ನು ಮೂಡಿಸಿರ್ತಾರೆ. ಅಂಥವ್ರನ್ನ ಕರೆದು ಗೌರವಿಸಿ ಅವರಿಗೆ ಡಾಕ್ಟರೇಟ್ನ ನೀಡ್ತಾ ಇರೋದು ನನ್ನ ಭಾಗ್ಯನೇ ಅಂತಲೇ ಹೇಳ್ಬೋದು ಸರ್. ಖಂಡಿತ ಸರ್, ಯಾಕಂದರೆ ಯಾರಾದರೂ ಕರೆದು ನಮಗೆ ಗೌರವನ ನೀಡಿ ಅದನ್ನು ಬಹುಮಾನವಾಗಿ ನೀಡ್ತಾ ಇದ್ದಾರೆ ಅಂತಂದರೆ ಯಾವತ್ತೂ ಅಲ್ಲಿ ನಾವು ಕೈಕಟ್ಟು ಕೂರಬಾರ್ದು. ನಮ್ಮ ಸಾಧನೆ ಜಾಸ್ತಿ ಇದೆ ಅಂತಲೇ ತಿಳ್ಕೊಬೇಕು. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಮೊಬೈಲ್ ನೋಡಿಕೊಂಡು, ಫ್ರೆಂಡ್ಸ್ಗಳ ಜೊತೆ ಮಾತಾಡಿಕೊಂಡು, ಟಿ ವಿ ನೋಡಿಕೊಂಡು, ಸುಮ್ಮನೆ ಅದೆಲ್ಲ ನನ್ನನ್ನು ಕೇಳಿದ್ರೆ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಸರ್.
ಯಾಕಂದರೆ ಕಲಿಯೋದಕ್ಕೆ ವಯಸ್ಸಿರಲ್ಲ. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕಲಿಯೋದು ತುಂಬ ಅಂದರೆ ತುಂಬಾ ಇರುತ್ತೆ. ನೀವು ಟೈಮ್ ವೇಸ್ಟ್ ಮಾಡೋದ್ರಿಂದ ನಿಮಗೆ ಯಾರೂ ಕರೆದು ನಿಮಗೆ ಏನೂ ಕೊಡೋದಿಲ್ಲ ಸರ್. ಅದೇ ಏನಾದರೂ ಕಲಿತಾ ಇದ್ದೀವಿ ಅಂತಂದರೆ ಕಲಿತು ನೀವು ಮುಂದೆ ಹೋಗೋದಕ್ಕೆ, ಒಂದು ಸಾಧನೆಯನ್ನು ಮಾಡೋದಕ್ಕೆ, ಹಣ ಸಂಪಾದನೆ ಮಾಡೋದಕ್ಕೆ ಒಳ್ಳೊಳ್ಳೆ ದಾರಿಗಳಂತೂ ಖಂಡಿತವಾಗ್ಲೂ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಟ್ಟು ಒಂದು ಹೇಳ್ತೀನಿ. ಹೆಣ್ಮಕ್ಳು ಎಸ್ಪೆಷಲಿ ಈಗ ಅಮ್ಮ ಮಾಡಿಕೊಡ್ತಾಳೆ ಮನೇಲಿ, ಸೊ ಕಾಲೇಜಿದೆ ಅಂದ್ಕೊಂಡು ಹೊರಟೋಗ್ತಾ ಇರ್ತೀರ. ದಯವಿಟ್ಟು ಅಂಥವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆ 5 ಗಂಟೆಗೆ ಎದ್ದರೆ ಎಲ್ಲ ಕೆಲಸಗಳು ಅವರೇ ಮಾಡಿ ಮನೇಲಿ ಇಟ್ಟು ಕಾಲೇಜಿಗೆ ಹೋಗಿ ಬಂದು ಓದ್ಕೊಳ್ಳೋಷ್ಟು ಟೈಮ್ ಖಂಡಿತ ಆ ಹೆಣ್ಮಕ್ಳಿಗೆ ಇರುತ್ತೆ. ಹೋಗಿ ಬಂದ ಮೇಲೆ ಆ ಹೆಣ್ಮಕ್ಳು ಏನು ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಮನೇಲಿ ಹೆಣ್ಮಕ್ಳುಗಳು ಮದುವೆ ಆಗಿರ್ತಕ್ಕಂಥವ್ರು, ಆಮೇಲೆ ಕೆಲವರು ವಯಸ್ಸಾಗಿರೋರು, ಮನೇಲಿರೋರು ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಕೂತಿರ್ತಾರೆ. ಯಾಕೆ ಆರೋಗ್ಯ ಸರಿ ಇರಲ್ಲ? ಯಾಕೆ ಕೂತ್ಕೋಬೇಕು? ನೀವು ತುಂಬ ಕೈಲಾಗದೆ ಇರೋವಂಥವ್ರು ಇದ್ದೀರಾ, ದಯವಿಟ್ಟು ಕೂತ್ಕೊಳ್ಳಿ. ಅದರಲ್ಲೂ ಕೂತು ಮಾಡ್ತಕ್ಕಂಥ ಎಕ್ಸಸೈಸಸ್ ಎಷ್ಟೋ ಇರುತ್ತೆ, ಕೂತು ಮಾಡ್ತಕ್ಕಂಥ ಕೆಲಸಗಳು ಎಷ್ಟೋ ಇರುತ್ತೆ. ಈಗಿನ ಕಾಲದಲ್ಲಿ ಯಾರೂ ಕೂತು ಟೈಮ್ ವೇಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳಲ್ಲ ಸರ್. ಬಟ್ ಅಂದ್ಕೊಳ್ಳೋ ಅಂಥವ್ರಿಗೆ ನಾನು ಹೇಳ್ತಾ ಇರೋವಂಥ ಒಂದು ಕಿವಿ ಮಾತಂದರೆ ಇಷ್ಟೇ: ದಯವಿಟ್ಟು ಟೈಮ್ನ ವೇಸ್ಟ್ ಮಾಡಬೇಡಿ. ನೀವು ಕೂತು ಮಾಡುವಂಥ ಕೆಲಸಗಳೇ ಭಾಳಷ್ಟು ಇದೆ. ಮನೇಲಿ ಇರೋರಿಗೆ ಆಗಲಿ ಬಿಡಿ, ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಹೆಣ್ಮಕ್ಳುಗಳು, ಇವಾಗ ನಾನು ಹೊರಗಡೆ ಹೋಗ್ತೀನಿ, ಕೆಲಸ ಮಾಡ್ತೀನಿ, ಮನೇಲಿ ಬಂದು ನೋಡ್ತೀನಿ, ಫ್ಯಾಮಿಲಿ ಎಲ್ಲ ನೋಡ್ತೀನಿ, ರೆಕಾರ್ಡಿಂಗ್ ಹೋಗ್ತೀನಿ, ಹೊರಗಡೆ ಆಫೀಸ್ ಇದೆ ಅಲ್ಲೂ ಹೋಗಿ ಬರ್ತೀನಿ, ಕಾರ್ಯಕ್ರಮಗಳು ಕೊಡ್ತಾ ಇರ್ತೀನಿ. ಸೊ ನಾನು ನನ್ನದೇ ಆದ ಫ್ಯಾಮಿಲಿಗೆ ನಾನು ಕೊಡಬೇಕಾಗಿರುವಂಥ ಪ್ರಾಮುಖ್ಯತೆ ಬಹಳನೇ ಇದೆ ಸರ್. ಯಾಕಂದರೆ ಅದು ನನ್ನ ಕರ್ತವ್ಯ ಕೂಡ. ನಮ್ಮ ಅತ್ತೆಯನ್ನು ನೋಡೋದಿರುತ್ತೆ, ಮಾವನ ನೋಡೋದಿರುತ್ತೆ, ಹಸ್ಬೆಂಡು, ಮಕ್ಕಳುಗಳು, ಮತ್ತು ನನ್ನದೇ ಆದಂಥ ಒಂದು ಫ್ಯಾಮಿಲಿ, ಅಂದರೆ ನನ್ನ ತಾಯಿ ಕಡೆ ಆಗ್ಬೋದು, ನಮ್ಮ ಹಸ್ಬೆಂಡ್ ಕಡೆ ಆಗ್ಬೋದು, ನಮ್ಮದೇ ಆದಂಥ ಒಂದು ಫ್ಯಾಮಿಲಿಗಳನ್ನ ನಿಭಾಯಿಸಿ ನಾವು ಹೋಗಿ ಮತ್ತೆ ಹೊರಗಡೆ ಕೆಲಸ ಮಾಡಿಕೊಂಡು ಬಂದು ನಾವು ಇದನ್ನು ಮಾಡ್ತಾಯಿದ್ದೀವಿ ಅಂತಂತಂದರೆ ಅದು ಒಂದು ರೀತಿ ನಾನು ಹೆಮ್ಮೆ ಪಡೋವಂಥ ವಿಷಯನೇ ಸರ್. ಅದೇ ಥರ ಎಲ್ಲ ಹೆಣ್ಮಕ್ಳುಗಳೂ ಬೇರೆ ಹೆಣ್ಮಕ್ಳುಗಳಿಗೆ ಮಾದರಿ ಆಗಬೇಕು. ಒಂದು ಫ್ಯಾಮಿಲಿ ಆಗ್ಬೋದು, ಹಿರಿಯರಾಗ್ಬೋದು, ಅವರು ಕೂಡ ನಿಮಗೆ ಪ್ರೋತ್ಸಾಹ ಮಾಡಬೇಕು ಅಂತಂದರೆ ನೀವು ಅವ್ರಿಗೆ ಹೇಳ್ಕೊಡ್ಬೇಕು. ಕೂತ್ಕೊಂಡು ಟೈಮ್ ವೇಸ್ಟ್ ಮಾತ್ರ ಮಾಡಬೇಡಿ, ಬನ್ನಿ ಅಮ್ಮ ನೀವು ಅದನ್ನು ಮಾಡಿ, ನಾನು ಇದನ್ನು ಮಾಡ್ತೀನಿ ಅನ್ನೋ ಥರ ಒಂದು ಕೋಆರ್ಡಿನೇಟ್ ಮಾಡಿಕೊಂಡು ಮಾಡಿದ್ರೆ ಎಲ್ಲ ಫ್ಯಾಮಿಲಿಗಳು ಚೆನ್ನಾಗಿರುತ್ತೆ, ಪ್ರತಿಯೊಬ್ಬರು ಚೆನ್ನಾಗಿರ್ತಾರೆ. ಹೆಣ್ಮಕ್ಳುಗಳಿಗೆ ನಾನು ಹೇಳೋದೇನಪ್ಪ ಅಂತಂದರೆ, ಟೈಮ್ ವೇಸ್ಟ್ ಮಾಡೋದ್ರಿಂದ, ಟಿ ವಿ ನೋಡೋದ್ರಿಂದ, ಸೀರಿಯಲ್ ನೋಡೋದ್ರಿಂದ ಏನೂ ಸಿಗಲ್ಲ. ನೀವೇನಾದರೂ ಒಂದು ಕಲಿತಾ ಇದ್ದೀರಾ ಅಂತಂದರೆ ನೀವೇ ಹೆಮ್ಮೆ ಪಡೋವಂಥ ಒಂದು ಸಾಧನೆನ ನಾವು ಮಾಡ್ತಾಯಿದ್ದೀವಿ ಅಂತಕ್ಕಂಥ ಒಂದು ಗೌರವ